ಹೇಳೋದಲ್ಲ ಡೇಂಜರಸ್ ರೋಡ್ಸ್ ಅಂತ ಮೆಕ್ಸಿಕೋ ನೋಡಿ ಇಲ್ಲಿಂದ ಡೇಂಜರಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್. ನಾವಿವತ್ತು ಮೆಕ್ಸಿಕೋ ಸಿಟಿಯಿಂದ ಒಹಾಕಾಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತೇ ಡೇ ಸ್ಟಾರ್ಟ್ ಮಾಡಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 6 ಅವರ್ ಇದೆ, 600 ಕಿಲೋಮೀಟರು. ಸೊ ಒಹಾಕಾ ಒಂದು ಚಿಕ್ಕ ಹಳ್ಳಿ ಮೆಕ್ಸಿಕೋ ಸಿಟಿಲಿ. ಇಲ್ಲೂ ಅಷ್ಟೇ ಕಾರ್ಟಲ್ಸ್ ತುಂಬ ಜನ ಇದ್ದಾರೆ, ಟ್ರಾಫಿಕ್ ತುಂಬ ನಡೆಯುತ್ತೆ. ಸೊ ಬನ್ನಿ ಹೋಗೋಣ ಒಹಾಕಾಗೆ, ತೋರಿಸ್ತೀನಲ್ಲಿ ಹೇಗಿದೆ ಹಳ್ಳಿ ಅಂತ. ಇದು ಟೋಲ್ ರೋಡ್ ಆಗಿರೋದ್ರಿಂದ ಸರ್ವಿಸ್ ಚೆನ್ನಾಗಿದ್ದಾವೆ. ರೆಸ್ಟೋರೆಂಟ್, ರೆಸ್ಟ್ ರೂಮ್ಸ್. ಆ್ಯಕ್ಚುಲಿ ರೋಡ್ ಟ್ರಿಪ್ ಮಜಾನೇ ಇದು. ನಾವು ಆ ಕಡೆ ಎಲ್ಲ ಬರಬೇಕಾದ್ರೆ ಪಲಾಂಕೆ ಕನ್ಕೂನಿಂದ ಎಲ್ಲ ಕೆಳಗಡೆ ಬರಬೇಕಾದ್ರೆ ಫುಲ್ ತಿಕ್ ಫಾರೆಸ್ಟ್ ಇತ್ತು. ನೋಡಿದ್ರೆ ಥೈಲ್ಯಾಂಡಲ್ಲಿ ಯಾವುದೋ ಡೀಪ್ ಜಂಗಲಲ್ಲಿ ಇದ್ದೀವಿ ಅನಿಸ್ತಾ ಇತ್ತು. ಈ ಮೆಕ್ಸಿಕೋ ಸಿಟಿಯಿಂದ ಒಹಾಕಾ ಕಡೆ ಹೋಗ್ಬೇಕಾದ್ರೆ ಟ್ರೀಸ್ ಎಲ್ಲ ಯುರೋಪ್ ಟ್ರೀಸ್ ಕನ್ವರ್ಟ್ ಆಗುತ್ತಲ್ಲ, ಆ ಥರ ಕನ್ವರ್ಟ್ ಆಗಿಬಿಟ್ಟಿದೆ. ಹೋಗ್ತಾ ಇದೀವಿ. ಒಹಾಕಾ ಮೆಕ್ಸಿಕೋದಲ್ಲಿ ಎಕ್ಸ್ ಸೈಲೆಂಟ್, ಮೆಹಿಕೋ ಅಂತಾರೆ, ಮೆಕ್ಸಿಕೋ ಅನ್ನಲ್ಲ. ಇದು ಒಕ್ಸಾಕ ನಾವು ಇಂಗ್ಲಿಷಲ್ಲಿ ಸ್ಪೆಲ್ ಮಾಡೋದು, ಬಟ್ ಇದ್ರ ಸ್ಪೆಲ್ ಆಗೋದು ಒಹಾಕಾ ಅಂತ. ಮೆಕ್ಸಿಕೋದಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ತುಂಬಾನೇ ಟೋಲ್ ಇದೆ. ನಾವು ಕೊಟ್ಟಿ ಸಾಕಾಗೋಯ್ತು. ಜಾಸ್ತಿನೇ ಇದೆ. ಲೈಕ್ 140 ಪೆಸೋಸ್ ಇದೆ, 20 ಪೆಸೋಸ್ ಇದೆ. ಒನ್ಸ್ ಅಗೇನ್ ಟೋಲ್ ರೋಡ್ ಬಂದ್ಬಿಟ್ಟು ತುಂಬಾನೇ ಫೆಸಿಲಿಟೀಸ್ ಇರುತ್ತೆ. ನಾವು ನೋಡ್ತಾ ಇದ್ದೀರಲ್ಲ ಇಲ್ಲಿ. ಸೊ ರೆಸ್ಟ್ ರೂಮ್ಸ್ ಇದೆ ಒನ್ಸ್ ಅಗೇನ್, ಆಮೇಲೆ ಪೆಟ್ರೋಲ್ ಸ್ಟೇಷನ್ಸ್ ಇರುತ್ತೆ, ಮತ್ತು ಲೈಕ್ ಏನೋ ಚಿಕ್ಕ ಬೇಕ್ರಿ ಐಟಮ್ಸ್ ತೊಗೊಬೋದು, ಲೈಕ್ ಚಿಪ್ಸ್ ಎಲ್ಲ ತೊಗೊಬೋದು. ಟೋಲ್ ಇರೋದ್ರಿಂದ ಸೇಫ್ ಕೂಡ ಇರುತ್ತೆ, ಅಲ್ಲಲ್ಲಿ ಪೊಲೀಸ್ ಕೂಡ ಇರ್ತಾರೆ. ಸೊ ನಾನು ಇವಾಗ ಏನೋ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಚಿಪ್ಸ್ಗೆ ಇಲ್ಲಿ ಕೆಚಪ್ ಕೂಡ ಕೊಟ್ಟಿರ್ತಾನೆ ಅವನು. ಚಿಪ್ಸ್ಗೆ ಈ ಥರ ಕೆಚಪ್ ಹಾಕೊಂಡು ತಿನ್ಬೋದು. ನೋಡೋಕ್ಕಿಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಅಂತ ಗೊತ್ತಿಲ್ಲ, ಮಡ್ಕದಲ್ಲಿ ಇಟ್ಟಿದ್ರೆ ಮೇ ಬಿ ಹುಣ್ಸೆಹಣ್ಣು ಅನ್ಸುತ್ತೆ. ಟ್ರೈ ಮಾಡೋಣ ಅಲ್ವಾ ಇದನ್ನ? ಸೊ ಬನ್ನಿ ತಗೊಳ್ಳೋಣ. ಅಲ್ಲ 36 ಆಯಿತು, 36 ಪೆಸೋಸ್ ಆಯಿತು. ಕಿರಣ್, ಇದೇನೋ ಮಡಕೆ ತರ ಸಿಕ್ತು, ತಗೊಂಬಂದ. ಏನು ಅಂತ ಗೊತ್ತಿಲ್ಲ, ಮೇ ಬಿ ನಿನಗೆ ಇಷ್ಟ ಆಗ್ಬೋದು. ನೋಡು, ಹುಣ್ಸೆಹಣ್ಣು ಅನ್ಸುತ್ತೆ ನೋಡಿದು. ನಾವು ಚಿಕ್ಕವರಿದ್ದಾಗ ಈ ತರ ಚೀಸ್ಟಿಕ್ ಅಲ್ಲಿ ಹುಣ್ಸೆಹಣ್ಣು ಎಲ್ಲ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಹಿಂಗ್ ನೆಕ್ಕೊಂಡು ಹೋಗ್ತಿದೀವಿ, ಗೊತ್ತಾ? ಅಯ್ಯೋ, ಹುಣ್ಸೆಹಣ್ಣು ಅದು ನನಗೆ ಇಷ್ಟ ಆಗಲ್ಲ. ಪೊಲೀಸವ್ರು ಹಾಕೊಂಡ್ರಿ ಇವಾಗ ಸ್ಪೀಡ್ ಲಿಮಿಟ್ 180 km/h ಅಲ್ಲಿ ಬರ್ತಾ ಐತೆ. ಪೊಲೀಸು ನಿಲ್ಲಿಸ್ಬಿಟ್ಟು ಸ್ಪ್ಯಾನಿಷಲ್ಲಿ ಮಾತಾಡ್ದ. ನನಗೆ ಸ್ಪ್ಯಾನಿಷ್ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿರೋದು ಇಂಗ್ಲೀಷ್ ಅಂದೆ. ಕಾರ್ ಡಾಕ್ಯುಮೆಂಟು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟ್ ಇಸ್ಕೊಂಡು ಚೆಕ್ ಮಾಡ್ಬಿಟ್ಟು 2 ಮಿನಿಟ್ಸಲ್ಲಿ ಸ್ಪೀಡ್ ಲಿಮಿಟ್ ಕಮ್ಮಿ ಮಾಡ್ಕೋ, ಸ್ಪೀಡೋ ಹಂಗಂದ. ಸ್ಪೀಡ್ ಲಿಮಿಟ್ ಕಮ್ಮಿ ಮಾಡ್ಕೊಂಡು ಹೋಗು ಅಂತ. ಆಯಿತು ಅಂದ್ಬಿಟ್ಟು ಬಂದ್ಬಿಟ್ವಿ. ಫೈನ್ ಬಿತ್ತು, ಟಿಕೆಟ್ ಬಿತ್ತು ಅನ್ಕೊಂಡೆ. ಮೇ ಬಿ ವಾರ್ನಿಂಗ್ ಕೊಟ್ಟರು ಅನ್ಸುತ್ತೆ. ಹೆವಿ ಫಾಸ್ಟ್ ಅಲ್ಲಿ ಇದ್ವಿ ನಾವು. 180 190 ಇದ್ವಿ. ಸಿಂಗಲ್ ಲೈನ್ ರೋಡ್ ಬೇರೆ. ಅಯ್ಯೋ, ಬಿತ್ತು ಟಿಕೆಟ್ ಅನ್ಕೊಂಡೆ. ಎಲ್ಲ ಚೆಕ್ ಮಾಡ್ಬಿಟ್ಟು ಕಮ್ಮಿ ಸ್ಪೀಡಲ್ಲಿ ಹೋಗು ಅಂದ. ಡಾಕ್ಯುಮೆಂಟ್ಸ್ ಸರಿಗಿದ್ರೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಮ್ಮ ಅಂದ್ರೆ ಟಿಕೆಟ್ ಫೈನ್ ಆಗ್ತಾನೆ, ಫೈನ್ ಕಟ್ಟೋದು ಅಷ್ಟೇ. ಓ ನೋ. ಸೊ 10 ನಿಮಿಷ ಬ್ಲಾಕ್ ಅಂತೆ ಈಗ. ಸೊ ನಾನು ಇಳಿದ್ಬಿಟ್ಟು ಕಾರಲ್ಲಿ ಅದು ಕ್ಯಾಕ್ಟಸ್ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ. ನಾವು ಆನ್ ದ ವೇ ಟು ಒಹಾಕಾ ಇದ್ದೀವಿ. ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಏನೋ ವರ್ಕ್ ನಡೀತಾ ಇದೆ. ಸೊ ಸ್ಟಾಪ್ ಮಾಡಿದ್ದಾರೆ. ಹಾಗೆ ನಮ್ಗೆ ಏನು ನೋಡಕ್ ಸಿಕ್ತು ಗೊತ್ತಾ? ವೈಲ್ಡ್ ಕ್ಯಾಕ್ಟಸ್. ನೋಡಿ ಅಲ್ಲಿ ಎಷ್ಟು ದೊಡ್ಡದಿದೆ. ಆ್ಯಕ್ಚುಲಿ ಕ್ಯಾಕ್ಟಸ್ಸು ಯಾರು ಬೆಳೆಸಿರೋದಲ್ಲ, ಹಂಗೆ ವೈಲ್ಡ್ ಆಗಿ ಫುಲ್ ಮೌಂಟೇನ್ ಉದ್ದಕ್ಕೂ ಹಂಗೆ ಬೆಳ್ಕೊಂಡಿದೆ. ಅದು ಹೆಂಗಿದ್ ಬೆಳ್ಕೊಂಡಿದೆಯೋ ಗೊತ್ತಿಲ್ಲ. ಕಂಪ್ಲೀಟ್ ಮೌಂಟೇನ್ ಅದೇ ಇದೆ, ಇದೊಂದೇ ಅಲ್ಲ.
ಲೋಕಲ್ಸ್ ಎಲ್ಲ ತುಂಬ ಒಳ್ಳೆಯವರು ಆ್ಯಕ್ಚುಲಿ, ತುಂಬ ಇದು ಮಾಡ್ತಾರೆ. ಇವ್ರು ಇಲ್ಲಿ ಒಹಾಕ ಹೋಗ್ತಾ ಇದೀವಿ, ಅದು ಮಧ್ಯದಲ್ಲಿ ಸಿಕ್ಕಿದ್ರು ಒಂದು ಗ್ಯಾಸ್ ಸ್ಟೇಷನಲ್ಲಿ. ಇವನು ನೀ ಕಿರಾನ್ ಸಬ್ರಿಕ್ಟೋಸ್ ಅಂತೆ. ಮೆಕ್ಸಿಕನ್ ಇವರು, ಮೆಕ್ಸಿಕನ್ ಸೊ ಕಿರಣ ಮಾತಾಡ್ಸ್ಕೊಂಡ್ಬಿಟ್ಟು ಒಹಾಕ ಕಿರಣ ಮಾತಾಡ್ಸ್ಕೊಂಡು 2 ಚಿಪ್ಸ್ ಕಟ್ಟಿಸ್ಕೊಂಡ್ಬಿಟ್ಟ. ಗ್ರಾಸಿಯಾಸ್, ಅಡಿಯೋಸ್. ಯಾ ಮುಚ್ಚ ಗ್ರಾಸಿಯಾಸ್. ಒಹಾಕ ಸಿಟಿನ ಎಂಟ್ರ್ ಆಗ್ತಾ ಇದೀವಿ. ಸುತ್ತಮುತ್ತ ಫುಲ್ಲು ಮೌಂಟೇನ್ಸ್ ಮೇಲೆ ಫುಲ್ಲು ಸಿಟಿ ಬೆಳ್ಕೊಂಡೋಗಿದೆ. ನೋಡಂತೂ ಸೂಪರ್ ಆಗಿದೆ. ಮಳೆ ಬಂದಿದೆ ಅನ್ಸುತ್ತೆ, ಮಳೆ ಬಂದು ನಿಂತಿರ್ಬೋದು. ಕಾರೆಲ್ಲ ಹಳೇ ಮಾಡ್ಲು, ರೋಡ್ಗಳೆಲ್ಲ ಹಳೇದು ಗುಂಡಿ, ಫುಲ್ಲು ಎಲ್ಲೋ ಹಳೇ ಇದಕ್ಕೆ ಬಂದಂಗೆ ಆಗ್ತಾ ಇದೆ, ಹಳೇ ಸಿಟಿಗೆ. ಒಹಾಕ ರೀಚ್ ಆದ್ವಿ. 3 ಗಂಟೆ ಬೆಳಗ್ಗೆ 8:30 ಬಿಟ್ಟಿದ್ದು ನಾವು ಮೆಕ್ಸಿಕೋ ಸಿಟಿನ. ಚೆಕ್ ಇನ್ ಆಗ್ತಾ ಇದ್ದೀವಿ. ಚೆನ್ನಾಗಿದೆ, ಒಂಥರ ಹಳ್ಳಿ ಒಳಗಡೆ. ಇದು ಜೂನಿಯರ್ ಸ್ವೀಟ್ ಅಂತೆ. ಜೂನಿಯರ್ ತರ ಏನು ಕಾಣಿಸ್ತಿಲ್ಲ, ಬಟ್ ಓಕೆ ಅಲ್ವಾ ಕಿರಣ? ದೊಡ್ಡದಾಗಿದೆ ಆಕ್ಚುಲಿ. ವಾಶ್ ಬೇಸಿನ್ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಆಮೇಲೆ ಕಬೋರ್ಡ್ ಇದೆ, ಕೌಚ್, ಲಗೇಜ್ ಇಟ್ಕೊಂಡಕ್ಕೆ ಒಳ್ಳೆ ಜಾಗ ಇದೆ, ಅದು ಇಂಪಾರ್ಟೆಂಟ್. ಸೊ 2 ಡಬಲ್ ಬೆಡ್, ಬಾತ್ರೂಮ್. ನಾಟ್ ಬ್ಯಾಡ್. ನಾವಿವತ್ತು ಒಹಾಕಾಯಿಂದ ಮೆರಿಡಾ ಕಡೆ ಹೊರಡ್ತಾ ಇದ್ದೀವಿ. ಒಹಾಕಾಯಿಂದ ಮೆರಿಡಾ ಬಂದ್ಬಿಟ್ಟು 1800 ಕಿಲೋಮೀಟರ್ ಇದೆ. ಈ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ 20 ಅವರ್ ಡ್ರೈವ್ ಮಾಡಬೇಕು. 20 ಅವರ್ಸ್ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡೋದು ಬೇಡ ಅಂತ ನಾವು 2 ಡೇಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ವಿ. ಒಹಾಕ ಅಂತ ವೆರಮೋಸಾ ಅಂತ 10 ಅವರಿಂದ 12 ಅವರ್ ಜರ್ನಿ ಮಾಡ್ತೀವಿ ಇವತ್ತು. ನಾಳೆ ವೆರ್ಮೋಸಾಯಿಂದ ಮೆರಿಡಾ ಕಡೆ ಒಂದು 7-8 ಅವರ್ ಜರ್ನಿ ಮಾಡ್ತೀವಿ, ಡ್ರೈವ್ ಮಾಡ್ತೀವಿ. ಈ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ನಾವು ಎಲ್ಲ ಟಿಪ್ಸ್ ಕೊಡ್ತೀವಿ, ರೋಡ್ ಕಂಡೀಷನ್ಸ್ ಹೇಗಿರುತ್ತೆ ಅಂತ. ಸೊ ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮೆಕ್ಸಿಕೋದಲ್ಲಿ ಹೇಗೆ ಡ್ರೈವ್ ಮಾಡ್ಬೋದು ಅಂತ. ಡೆಸ್ಟಿನೇಷನ್ ಒಂದೇ ಅಲ್ಲ, ಆಲ್ವೇಸ್ ರೋಡ್ ಜರ್ನಿ ಕೂಡ ವೆರಿ ಇಂಪಾರ್ಟೆಂಟ್. ಬನ್ನಿ ಹೋಗೋಣ ಮೆರಿಡಾಗೆ. 20 ಅವರ್ ಜರ್ನಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ರೋಡ್ ಹೇಗಿರುತ್ತೆ ಅಂತ ನೋಡೋಕ್ಕೆ, ನಿಮಗೂ ತೋರ್ಸೋಕ್ಕೆ. ಅವನು ಎಂಟಕ್ಕೆ ಬಂದೆ. ಅವನು ಟೋಲ್ ರೋಡ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ಗೆ 100 ಪೆಸೋಸ್. ಇಷ್ಟು ದೂರ ನಾವು ಆಲ್ರೆಡಿ 1200 ಪ್ಲಸ್ 700 1900 ಪೆಸೋಸ್ ಆಲ್ರೆಡಿ ಟೋಲ್ ಕಟ್ಟಿದೀವಿ. ಇವತ್ತು ಇನ್ನ 1800 ಕಿಲೋಮೀಟರ್ ಹೋಗ್ಬೇಕು. ನೋಡಿ ಬೆಳಗಿನ ಜಾವದ ವೆದರ್ ಹೇಗಿದೆ ಅಂತ. ಫುಲ್ಲು ಮೌಂಟೇನ್ ರೋಡು, ಪಕ್ಕಾಗಿದೆ. ಎಲ್ಲೋ ಊಟಿಲೋ ಕೊಡೈಕೆನಾಲ್ ಹೋದಂಗೆ ಆಗ್ತಾ ಇದೆ, ಕೆರಿಲಿ ಹೋದಂಗೆ ಆಗ್ತಾ ಇದೆ ಆ್ಯಕ್ಚುಲಿ. ಏನು ಮಾಡ್ತಾ ಇದಾರೆ ಇದರೊಳಗೆ ಸರ್ವಿಸ್ ರೋಡಲ್ಲಿ, ಏನು ಅಂತ ಗೊತ್ತಿಲ್ಲ. ಸಖತ್ತಾಗಿ ಮಾಡ್ತಾ ಇದಾರೆ ನೋಡಿ. ಟಾಕೋಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಇದೆ. ಚಿಕನ್ ಸ್ಟಫಿಂಗ್ಸ್ ಎಲ್ಲ ಇದೆ. ಸೊ ರೈಸ್ ಹಾಕಿ ಅದ್ರ ಮೇಲೆ ಪೋಯ ಹಾಕಿ, ಪೋಯನ ಚಿಕನ್. ಲೋಕಲ್ ರೋಡ್ ಸೈಡ್ ಅಲ್ಲಿ ಚಿಕನ್ ಮತ್ತೆ ರೈಸ್ ಟಾಕೋಸ್ ಫೇಮಸ್ ಅಲ್ವಾ, ಚಪಾತಿಗೆ ಹಾಕಿ ಕೊಟ್ಟಿದ್ದಾರೆ. ಓ ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ವೆದರ್ ಚೆನ್ನಾಗೆ. ಟಾಕೋಸ್ ವಿತ್ ರೈಸ್, ಪೋಯೋ. ಎಂತ ವೆದರು, ಎಂತ ಮೌಂಟೇನ್ ರೋಡು, ರೋಡ್ ಸೈಡಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಇಡ್ಲಿ ತರ ಬೆಳಗ್ಗೆ ಬೆಳಗ್ಗೆ ಟಿಫಿನ್ ಇದು. ಸಖತ್ ದೊಡ್ಡದಿದೆ ಬ್ರಿಡ್ಜ್ ಮಾತ್ರ ನೋಡಿ. ಬ್ರಿಡ್ಜು ಅಲ್ಲಿ
ಏನು ಸಖತ್ ದೊಡ್ಡದಿದೆ ಆ ಬ್ರಿಡ್ಜು. ವಾವ್ ಮೇನ್. ಫುಲ್ ಹೈ ಟೆಂಪ್ರೇಚರ್ ಇತ್ತು, 24 ಡಿಗ್ರಿಯಿಂದ 25 ಡಿಗ್ರಿ ತನಕ ಇತ್ತು. ಒಂದು ಲೆಫ್ಟ್ ಅಂತ ತಗೊಂಡ್ವಿ, ಟೋಲ್ ಬಂತು, ಲ್ಯಾಂಡ್ಸ್ಕೇಪ್ ಫುಲ್ ಚೇಂಜ್. 25 ಡಿಗ್ರಿಯಿಂದ 10 ಡಿಗ್ರಿಗೆ ಆಗೋಯ್ತು ಅಂಡ್ ಫುಲ್ ಫಾಗ್. ಏನು ಕಾಣಿಸ್ತಾ ಇಲ್ಲ ರೋಡಲ್ಲಿ. ಒಂದು 10-20 ಕಿಲೋಮೀಟರ್ ಹೀಗೆ ಇದೆ ರೋಡು. ಚಿನ್ನು ಮಧ್ಯದಲ್ಲಿ ಯಾವ್ದೋ ಒಂದು ಕಾರ್ ಆಕ್ಸಿಡೆಂಟ್ ಬೇರೆ ಆಗಿತ್ತು, ಮಧ್ಯ ರೋಡಲ್ಲೇ ಇತ್ತು. 5 ಮೀಟರ್ಸ್ ಇರೋ ತನಕ ನಮ್ಗೆ ಗೊತ್ತಾಗ್ಲಿಲ್ಲ ಅಲ್ಲ ಕಿರಣ್? ಪುಟ್ಟ ಅಂಗಡಿಗೆ ಬಂದ್ವಿ, ಪಿಟ್ ಸ್ಟಾಪ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಮಿಸ್ಕೆಫೆ ಮಾಡ್ಕೊಡ್ತೀನಿ ಅಂದ್ಲು. ಓಕೆ, ಬಿಸಿನೀರು ಕೊಟ್ಲು ಫಸ್ಟು, ಅಷ್ಟೇ ಅಮೆರಿಕಾನ ಕಾಫಿ. ಬಿಸಿನೀರು, ಸಕ್ಕರೆ, ಕ್ರೀಮರು. ಗ್ರಾಸಿಯಾಸ್. ಯಾವುದೋ ಕಾಡ್ ಮಧ್ಯದಲ್ಲಿದ್ದೀವಿ. ಇಲ್ಲಿ ಮಳೆ ಬರ್ತಾ ಇದೆ, ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿತೇವೆ. ಒಳ್ಳೆ ಮಡಿಕೇರಿಲಿ ಇದ್ದಂಗಿದೆ ನಂಗೆ ನೋಡಿ ಮೇಲ್ಗಡೆ. ಇಲ್ಲಿ ಮಡಿಕೇರಿ ಅನ್ನಿಸ್ತಲ್ಲ. ಸೊ ಇದು ನಮ್ಮ ಪಿಟ್ ಸ್ಟಾಪ್ ಆನ್ ದ ವೇ ಟು ಮರೀದಾ. ಯಾವುದೋ ಒಂದು ಹಳ್ಳಿ ನಿಲ್ಸಿದೀವಿ ನಾವು. ಆ್ಯಕ್ಚುಲಿ ನಾವೇನು ಹೇಳಿದ್ವೋ ಅವ್ರೇನು ಅರ್ಥ ಮಾಡ್ಕೊಂಡ್ರೋ ಏನೂ ಗೊತ್ತಿಲ್ಲ, ಬಂದು ನಿಲ್ಸಿದ್ದೀವಿ. ಆಶಾ ಏನು ಆರ್ಡ್ರ್ ಮಾಡಿದೆ? ಏನು ಅರ್ಥ ಆಗಲಿಲ್ಲ ನಮಗೆ. ಮೊಬೈಲ್ ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ 3G ಇದೆ, ವರ್ಕ್ ಆಗ್ತಾರೆ ಇಂಟರ್ನೆಟ್ಟು. ಪೋಯೋ ಅಂತ ಕೇಳಿದೆ, ಹ್ಞೂ ಒಂದು. ಏನಾದರೂ ಕೊಡು ಅಂತ ಹೇಳಿದ್ರಿ ಪೋಯೋದಲ್ಲಿ. ಓಲಾ. ಸೂಪರ್ ಚಿನ್ನು, ಏನೋ ಹೇಳಿದ್ವಿ, ಚೆನ್ನಾಗೇ ಮಾಡ್ಕೊಟ್ಲು. ನಾವು ಸರ್ಪ್ರೈಸಸ್ ಅಂತ ಹೇಳಿದ್ವಿ, ಒಳ್ಳೆ ಸರ್ಪ್ರೈಸ್ ಆ್ಯಕ್ಚುಲಿ. ಗ್ರಿಲ್ ಚಿಕನ್ನು, ಬ್ಲ್ಯಾಕ್ ಬೀನ್ಸು, ಅವಕಾಡೋ ಸೂಪರ್ ಆಗಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಫುಲ್ ಸಖತ್ ತಿನ್ನಾಗಿದೆ, ಫ್ರೆಶ್ ಆಗಿದೆ. ಪಿಗ್ನ ತಗೊಂಡೋಗ್ತಾ ಇದ್ರು ಅನ್ಸುತ್ತೆ. ಫುಲ್ ಬಿಸಿಲಾಗ್ಬಿಟ್ಟಿದೆ, ನಾವು ಪಿಗ್ಗೆ ಫುಲ್ ನೀರು ಹೊಡಿತಾ ಇದಾರೆ ಪಿಗ್ಗಳಿಗೆ, ಪಾಪ. ಏನು ರಾಕಿ? ಓ, ಫುಲ್ ಬಿಸಿಲಾಗಿ ಸುಸ್ತಾಗ್ಬಿಡಿದೆ ಪಾಪ. ಸುಸ್ತಾಗಿದೇನಪ್ಪ? ತಿನ್ನಕ್ ಕೊಡ್ತಾರ ನಿಮ್ಗೆ? ನೋಡಿ ನೀರು ಹಾಕ್ತಾ ಇದಾರೆ. ಹೇಳೋದಲ್ಲ, ಡೇಂಜರಸ್ ರೋಡ್ಸ್ ಅಂತ ಮೆಕ್ಸಿಕೋ. ನೋಡಿ ಇಲ್ಲಿಂದ ಡೇಂಜರಸ್ ರೋಡ್ಸ್ ಮೆಕ್ಸಿಕೋ. ಲಾರಿ ಬಿದ್ದೋಗ್ಬಿಟ್ಟಿದೆ. ಹಾಂ, ಹತ್ತವ ಡ್ರೈವ್ ಆದಮೇಲೆ ವಿಲರ್ಮೋಸ ರೀಚ್ ಆದ್ವಿ. ನಾವು ಹೋಟೆಲ್ ಬುಕ್ ಮಾಡಿರಲಿಲ್ಲ, ಬಿಕಾಸ್ ನಾವು ಎಷ್ಟು ದೂರ ಓಡಿಸ್ತೀವಿ ಗೊತ್ತಿರಲಿಲ್ಲ. ಇಲ್ಲಿ ಡಬಲ್ ಬೆಡ್ಗಳು ಜಾಸ್ತಿ, US ಥರ. ಕ್ವೀನ್ ಸೈಜ್ ಡಬಲ್ ಬೆಡ್. ಕಿರಣ ಕಾರ್ಟೂನ್ ನೆಟ್ವರ್ಕ್ ಹಾಕಿದ್ದಾನೆ. ಏನಿದೆ? ಏನು ಗುರಾಯಿಸ್ತೈತೆ. ಕ್ಯಾಮ್ರಾ ನೋಡಿ ಹೊಡೋಗ್ತಾ ಇದೆ, ಯಾಕೋ ಲೇವರ್ಗೆ ಚೆನ್ನಾಗಿದೆ, 5 ಸ್ಟಾರ್ ಹೋಟೆಲ್. ನಾ ಲೇವರ್ಗೆ ಮಾಡಿದ್ವಿ. ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡಿದ್ವಲ್ಲ, ಅದಕ್ಕೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಕ್ತು. ನಾವ್ ಯಾಕೆ ಎಕ್ಸ್ಪೆನ್ಸಿವ್ ಹೋಟೆಲ್ ಬರ್ತಿದ್ವಿ ಒಂದು ನೈಟ್ಗೆ. ಸೊ ಇಷ್ಟೇ ನಮ್ಮ ರೂಮ್. ಇವತ್ತು ಒಂದು 7-8 ಅವರ್ ಮಲ್ಕೊಂಡು ಬೆಳಗ್ಗೆ 6 ಗಂಟೆಗೆ ಬಿಡಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದು ನಮ್ಮ ಪಯಣ ಮುಂದುವರಿಸಬೇಕು. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನೆನ್ನೆ ಒಹಾಕಾಯಿಂದ ವೆಲರ್ಮೋಸ ತನಕ ನಾವು 11 ಅವರ್ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಸಂಜೆ 7:15 ರೀಚ್ ಆದ್ವಿ. ಇವತ್ತು ನಮ್ಮ ಸೆಕೆಂಡ್ ಲೆಗ್ ಆಫ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ವಿಲ್ಲರ್ಮೋಸದಿಂದ ಮೆರಿಡಾ ಕಡೆ ಡ್ರೈವ್ ಮಾಡ್ತಾ ಇದೀವಿ. 900 ಕಿಲೋಮೀಟರ್ ಇದೆ, 8 ಅವರ್ ಡ್ರೈವ್ ಇದೆ. ಬನ್ನಿ ಮೆರಿಡಾ ಕಡೆ ಹೋಗೋಣ. ಕಿರಣ ಮಾವನಿ ನೋಡಿದ ತಕ್ಷಣ ಇಳಿದು ಓಡು. ಕಾರು ಬ್ರೇಕು ಆಗ್ತಿಲ್ಲ, ಅಲ್ಲಿದೆ ನೋಡಿ, ಸಕಲಾಗಿದೆ ನೋಡಿ ಮಾವನಿ ಹಣ್ಣು.
ಸೂಪರ್ ಆಗಿದೆ ಮಾವಿನ ಹಣ್ಣು. ಸೊ ಹಳ್ಳಿ ಜನ ಬೆಳಗ್ಗೆ ಮಾವಿನ ಹಣ್ಣು ಮಾಡ್ತಾ ಇದಾರೆ. ಹೇಗಿದೆ ಕಿರಣ? ಮಾವಿನ ಹಣ್ಣು ಹಳ್ಳಿ ಇಲ್ಲೇ ಲೋಕಲಲ್ಲಿ ಬೆಳೆಯೋರು ಇರೋ ಅಲ್ಲಿ ಕೊಬ್ಬು, ಮಾವಿನ ಹಣ್ಣು, ಪೈನಾಪಲ್ಲು ಎಲ್ಲ ಬೆಳೆದಿದ್ದಾರೆ. ಹೈವೇಲಿ ಹೋಗ್ಬೇಕಾದ್ರೆ ಹಳ್ಳಿ ಮಾಡ್ತಾ ಇರ್ತಾರ ಅದೇ ಥರ ಇದು ಟೇಸ್ಟ್. ಬಾಳೆಹಣ್ಣು ಕೂಡ ಬೆಳೆದಿದ್ದಾರೆ. ಫುಲ್ ವೆಜಿಟೇಷನ್ ನಡೀತದೆ ಇಲ್ಲಿ ನೋಡಿ, ಹಂಗೆ ಫುಲ್ ವೆಜಿಟೇಷನ್ನು. ಫುಲ್ಲು ವಾಟರ್ ಲೆವೆಲ್ ರೇಸ್ ಆಗಿಬಿಟ್ಟಿದೆ. ಅಟಾಸ್ಟಾ ಅಂತ ಯಾವುದೋ ಅಟಾಸ್ಟಾ. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಕನೆಕ್ಟ್ ಆಗೋ ಬ್ರಿಡ್ಜ್ ಇದು. ಮಧ್ಯದಲ್ಲಿ ಫುಲ್ಲು ಕಂಪಾಚೆ ಸ್ಟೇಟಿಂದ ಟೊಬ್ಯಾಸ್ಕೋ ಅಂತ ಒಂದು ಸ್ಟೇಟ್ ಇದೆ, ಆ ಸ್ಟೇಟ್ ಕನೆಕ್ಟ್ ಆಗ್ತದೆ ಬ್ರಿಡ್ಜ್. ವೆಲ್ಲರ್ಮೋಸ ಇಂದ ನಾವು ಮೆರಿಡಾ ಕಡೆ ಹೋಗ್ತಾ ಇದೀವಿ. ಆನ್ ದ ವೇ ಹೋಗ್ತಾ ನಾವು ಕೋಸ್ಟಲ್ ರೋಡ್ ಮೇಲೆ ಹೋಗ್ತಾ ಇರೋದು. ಆಕ್ಚುಲಿ ರೋಡ್ ಬಂದ್ಬಿಟ್ಟು ಕಂಪ್ಲೀಟ್ ಕೋಸ್ಟಲ್. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಇಲ್ಲಿ ಅದು ಬೀಚ್ ರೆಸಾರ್ಟ್ ಅಲ್ಲಿ ಪ್ರೈವೇಟ್ ಇದು ಪ್ರೈವೇಟ್ ಬೀಚ್ ರೆಸಾರ್ಟ್ ಅಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದೀವಿ. ಸೊ ಮೆಕ್ಸಿಕೋದಲ್ಲಿ ಕೊರೋನಾ ತುಂಬಾ ಫೇಮಸ್, ವೈರಸ್ಸು ಅಷ್ಟೇ ಫೇಮಸ್ ಜಾಸ್ತಿ ಇದೆ, ಮತ್ತೆ ಕೊರೋನಾ ಡ್ರಿಂಕ್ ಕೂಡ ಫೇಮಸ್ ಇಲ್ಲಿ. ಬಟ್ ನನಗೆ ಕೂತ್ಕೊಂಡು ಕುಡಿಯೋಕೆ ಇಷ್ಟ ಇಲ್ಲ. ಬೀಚ್ ಹತ್ರ ಹೋಗೋಣ ಬನ್ನಿ. ವ್ಯೂ ನೋಡಿ ಏನು ಸಖತ್ತಾಗಿದೆ. ವೈಟ್ ಸ್ಯಾಂಡ್. ಯೂಶಲಿ ನಮ್ಮ ಮಂಗಳೂರು ಕಡೆ ಸ್ವಲ್ಪ ಬ್ರೌನ್ ಇರುತ್ತೆ ಸ್ಯಾಂಡ್, ಫುಲ್ ಕರಿಬಿಯನ್ ಸ್ಯಾಂಡ್, ಫುಲ್ ವೈಟ್ ಇದೆ. ವೆಲ್ಕಮ್ ಟು ಕರಿಬಿಯನ್ ಗಲ್ಫ್ ಆಫ್ ಮೆಕ್ಸಿಕೋ. ವಾವ್, looks good. ಇದು ಪೈನಾಪಲ್ ಅಲ್ಲಿ ಶ್ರಿಂಪ್ನ ಫುಲ್ಲು ಸ್ಪೈಸಸ್ ಹಾಕಿ ಇದು ಮಾಡಿರ್ತಾರೆ. ಡಿಗ್ ಮಾಡೋಣ ಏನು ಸಿಗುತ್ತೆ ನೋಡೋಣ. ಶ್ರಿಂಪ್ ಸಿಗ್ತಾ ಇಲ್ವೇ? ಪೈನಾಪಲ್ ಮಾತ್ರ ಸಿಗ್ತಾ ಇದೆ. ಸಿಕ್ತು. ಶ್ರಿಂಪು ವೈಟ್ ಆ್ಯಂಡ್ ರೆಡ್ ವೈನ್ ಜೊತೆ ಟೇಸ್ಟ್ ಮಾಡ್ತೀನಿ. ಆಸಮ್ ಆಗಿದೆ. ಸ್ಪೈಸಿ ಇಲ್ಲ, ಪೈನಾಪಲ್ ಸಾಸ್ ಮತ್ತು ರೆಡ್ ಸಾಸ್ ಎರಡೂ ಮಿಕ್ಸ್ ಆಗಿದೆ. ಆಸಮ್ ಆಗಿದೆ. ಫಸ್ಟ್ ಟೈಮ್ ತಿಂತಾ ಇರೋದು ಈ ಥರ ಶ್ರಿಂಪ್ನ ನಾನು. ಹಂಗೆ ವ್ಯೂ ನೋಡಿ, ಯಾರೂ ಇಲ್ಲ, ಪ್ರೈವೇಟ್ ಬೀಚ್ ಥರ ಇದೆ. ಅದು ಯಾವುದೋ ಒಬ್ಬನೇ ಚಿಕ್ಕ ಹುಡುಗ ಸ್ವಿಮ್ ಮಾಡ್ತಾವನೆ, ಅದು ಬಿಟ್ಟು ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಈ ಪಾರ್ಟ್ ಆಫ್ ಮೆಕ್ಸಿಕೋಗೆ ಯೂಶಲಿ ಇಂಡಿಯನ್ಸ್ ಯಾರೂ ಬರಲ್ಲ. ನಮಗೆ 4-5 ಜನ ಕೇಳಿದ್ದಾರೆ ನೀವು ಯಾವ ಜನಾಂಗ ಅಂತ. ನಾವು ಯೂಶಲಿ ಓಕೆ ನಾವು ಇಂಡಿಯಾದವರು, ಸೌತ್ ಪಾರ್ಟು, ಬೆಂಗಳೂರು, ಕರ್ನಾಟಕ ಅಂತ ಫುಲ್ ಜಿಯೋಗ್ರಫಿ ಎಕ್ಸ್ಪ್ಲೇನ್ ಮಾಡ್ತೀರಿ. ಅವ್ರು ಹೇಳ್ತಾರೆ ಇಲ್ಲಿ ಬರೋದು ಅಮೇರಿಕನ್ಸ್ ಜಾಸ್ತಿ, ಜರ್ಮನ್ಸ್ ಮತ್ತು ಫ್ರಾನ್ಸ್ ಅವರು ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ. ಸೊ ನಾವು ಮೊದಲನೇ ಇಂಡಿಯನ್ಸ್ ಅವ್ರು ಎನ್ಕೌಂಟರ್ ಆಗ್ತಾ ಇರೋದು ನಮ್ಮನ್ನ. ಹೇಗಿತ್ತು ಫುಡ್ಡು ಕಿರಣ? ಸೂಪರ್ ಆಗಿತ್ತು ಫುಡ್ಡು. ಇನ್ನು 4 ಅವರ್ ಓಡಿಸ್ಕೊಂಡು ಹೋಗ್ಬೇಕು ಹಿಂಗೆ ಮರಿದಾಗೆ ಲಾಂಗ್ ಜರ್ನಿ. ಎಂಟ್ರ್ ಆಗಿದ ತಕ್ಷಣ ನೋಡಿ ಎಷ್ಟು ದೊಡ್ಡ ಲಿಸರ್ ಓಡ್ತಾ ಇದೆ. ಎಂಟು ಅವರ್ ಡ್ರೈವ್ ಆದಮೇಲೆ ಉಸ್ಮಾಲ್ ಡೆಸ್ಟಿನೇಷನ್ ರೀಚ್ ಆದ್ವಿ. ಚೆಕ್ ಇನ್ ಆದ್ವಿ ನಮ್ಮ ಹೋಟ್ಲಿಗೆ. ಒಂದೇ ನೈಟ್ ಇರ್ತೀವಿ. ಫುಲ್ ಕಾಡು ಮಧ್ಯ, ಸೊ ಏನೂ ಬೇರೆ ಆಪ್ಷನ್ಸ್ ಇರಲಿಲ್ಲ ನಮಗೆ. ಇದು ಬಾತ್ರೂಮ್ ಲೈಟ್ ಎಲ್ಲಿದೆ? ಓಕೆ, ಬಾತ್ರೂಮ್ ದೊಡ್ಡದಿದೆಲ್ಲ, ರೂಮು ಸಾಕಲ್ಲ. ಬಾಲ್ಕನಿಯಿಂದ ಫುಲ್ ಕಾಡು ಕಾಣಿಸುತ್ತೆ. ಫುಲ್ ಕಾಡು ಅಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್. ಆ್ಯಕ್ಚುಲಿ 2 ದಿನದಿಂದ ಕಂಟಿನ್ಯೂಸ್ ಡ್ರೈವ್ ಮಾಡ್ತಾ ಇದೀವಿ ನಾವು. 1900 ಕಿಲೋಮೀಟರು, 22 ಗಂಟೆ ಜರ್ನಿ. ಒಹಾಕಾಯಿಂದ
ಮೆರಿಡಾವರೆಗೂ. ಇವಾಗ ನಾವು ಸಣ್ಣ ಹಳ್ಳಿ ಉಕ್ಸ್ಬನ್ ಅಂತ ಒಂದು ಸಣ್ಣ ಕಾಡಲ್ಲಿದ್ದೀವಿ ಆ್ಯಕ್ಚುಲಿ. ಆಮೇಲೆ ಡ್ರೈವಿಂಗ್ ಮಾತ್ರ ಅಮೇಝಿಂಗ್ ಆಗಿತ್ತು. ಆದರೆ ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್, ಡೇಂಜರಸ್ ರೂಟ್ಸ್, ಡೇಂಜರಸ್ ಆಗಿತ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ವಿ. ಕೊನೆಗೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ನಿಮ್ಗೆ ಅನಿಸ್ತು ಈ ವಿಡಿಯೋ? ನಾವು ಆಲ್ಮೋಸ್ಟ್ ಮೆಕ್ಸಿಕೋನ ಅರ್ಧ ಭಾಗ ತಿರುಗಾಡಿದ್ದೀವಿ, ಒಂದು ರೌಂಡ್ ಟ್ರಿಪ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 5,000 ಕಿಲೋಮೀಟರ್ವರೆಗೂ ಓಡಿಸಿದ್ದೀವಿ ಈಗ ನಾವು. ನಿಮಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅನಿಸುತ್ತೆ. ಇವಾಗ 2 ದಿನ ಡ್ರೈವ್ ಮಾಡ್ತಿರೋದ್ರಿಂದ ಇವಾಗ ಬಂದ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾಯಿದ್ವಿ. ನಿಜವಾಗ್ಲೂ ರಿಲ್ಯಾಕ್ಸೇಷನ್ ಬೇಕೇ ಬೇಕಾಗಿತ್ತು. ಯಾಕಂದರೆ ದಿನಕ್ಕೆ 10 ರಿಂದ 11 ಗಂಟೆ ಡ್ರೈವ್ ಮಾಡ್ತಿದ್ವಿ. ರೂಮ್ಗೆ ಹೋಗಿ ಮಲ್ಕೊಳ್ತಿದ್ವಿ, ತಿರ್ಗಾ ಬೆಳಗ್ಗೆ ಡ್ರೈವ್ ಮಾಡ್ತಾ ಇದ್ವಿ. ಪೂಲ್ ಇತ್ತು, ಫುಲ್ ಬಿಸಿಲು 35 ಡಿಗ್ರಿ ಹೊಡಿತಾ ಇತ್ತು. ಇವಾಗ ಫುಲ್ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ನಾಳೆಗೆ ಫುಲ್ ಎನರ್ಜೈಸ್ ಆಗ್ತೀವಿ. ನಮ್ಮಿಂದ ಕಾಣಿಸ್ತಾ ಇದೆ ನಿಮಗೆ ಕಂಪ್ಲೀಟ್ ಜಂಗಲ್ ಇದೆ. ಇಲ್ಲಿಂದ ಫುಲ್ ಕಂಪ್ಲೀಟ್ ಜಂಗಲ್ಲು. ಅದಕ್ಕೆ ಸೊ ಜಂಗಲ್ ನೋಡ್ಬೇಕು ಅನ್ಸಿದ್ಯಾ ನಿಮಗೆ? ಬನ್ನಿ ಇಲ್ಲಿಂದ ಕಾಡು ಹೇಗಿದೆ ಅಂತ ತೋರಿಸ್ತೀನಿ. ಅಕ್ಕಪಕ್ಕ ಆ್ಯಕ್ಚುಲಿ ಏನು ಇಲ್ವೇ ಇಲ್ಲ, ಕಂಪ್ಲೀಟ್ ಜಂಗಲ್ಲೇ, ಕಾಡೆ. ಕಾಡು ಒಳಗಡೆ ಒಂದು ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಇವರು. ಕಂಪ್ಲೀಟ್ ಕಾಡು ಈ ಕಡೆ ಫುಲ್ ಕಂಪ್ಲೀಟ್ ಕಾಡೆ, ಏನೂ ಇಲ್ಲ ಕಾಡು ಬಿಟ್ರೆ. ಕಾಡು ಮಧ್ಯದಲ್ಲಿ ಪುಣ್ಯಾತ್ಮ ಒಂದು ರೆಸಾರ್ಟ್ ಮಾಡ್ಕೊಂಡಿದ್ದೆ ನನಗೆ ನೋಡಿ. ಫುಲ್ ಕಂಪ್ಲೀಟ್ ಕಾಡೆ.